ಬಿಜೆಪಿ 2 ಅಭ್ಯರ್ಥಿಗಳು ಸಪೋರ್ಟ್ ಕೊಟ್ಟರು, ಪಕ್ಷೇತರರು 3 ಜನ ಸಪೋರ್ಟ್ ಕೊಟ್ಟರು. ಆದರೂ ನಮ್ಮ ಹತ್ರ ಇರಲಿಲ್ಲ, ಜನ ಇರಲಿಲ್ಲ. 10 ಜನ ಇದ್ದೀವಿ ನಾವು. 10 ಜನರಲ್ಲಿ ನಾವು ಅವರ ಅಭ್ಯರ್ಥಿಗಳು 2 ಜನ ತಗೊಂಡು ನಾವು 2 ಹೋಟೆಲ್ಸ್ ಓದಿದ್ದೀವಿ. ಅದರಲ್ಲಿ ಪಕ್ಷೇತರ ಒಬ್ಬ ಅಭ್ಯರ್ಥಿ ನಮ್ಮ ಜೊತೆ ಇದ್ದು ರಾತ್ರಿ ಓಡೋಗಿದ್ರು. ಅದರಿಂದ ಸಮಸ್ಯೆ ಆಯಿತು. ಆದರೂ ಪರವಾಗಿಲ್ಲ, ಒಂದು ಸ್ಪರ್ಧೆ ಮಾಡಬೇಕಾಗಿತ್ತು, ನಾವು ಮಾಡಿದ್ದೀವಿ. ಒಂದು ಹೋರಾಟ ಮಾಡಿದ್ದೀವಿ. BJPಯ 2 ಅಭ್ಯರ್ಥಿಗಳನ್ನು ತಗೊಬಂದು ಕೊಟ್ಟಿದ್ದಾರೆ, ಅವರು ಓಟ್ ಹಾಕಿದ್ದಾರೆ. ಅಂದರೆ ನಮ್ಮ ಪರವಾಗಿ ನಿಂತ್ಕೊಂಡ್ರು. ಅದಕ್ಕೆ ಭಾಳ ಖುಷಿ ಆಯಿತು. ಏನೇ ಇರಲಿ, ಇವತ್ತು ನಗರಸಭೆ ಅವರ ಅಧ್ಯಕ್ಷ ಪದ ತಗೊಂಡಿದ್ದಾರೆ. ನಾನು MLA ಇದ್ದೇನೆ, ನಮ್ಮ ಸರ್ಕಾರ ಇದೆ, ನಮಗೇನು ಸಮಸ್ಯೆ ಇಲ್ಲ. ಯಾರು ಅಧ್ಯಕ್ಷ ಇದ್ದರೂ ಯಾವುದೇ ನಮಗೆ ಸಮಸ್ಯೆ ಇಲ್ಲ. ನಾನೊಬ್ಬ MLA ಆಗಿ ಇಲ್ಲಿದ್ದೀನಿ. ಏನಾಗಬೇಕು ನಾವು ಮಾಡ್ತೀನಿ. ನಾವು ಚಾಲೆಂಜ್ ಮಾಡಿದ್ವಿ, ನೋಡಿದ್ವಿ, ಆದಷ್ಟು ಪ್ರಯತ್ನ ಪಟ್ಟಿವಿ. ಬಟ್ ನಮ್ಮಲ್ಲಿ ಮೆಜಾರಿಟಿ ಇರಲಿಲ್ಲ, ಅವ್ರದ್ದೇ ಜಾಸ್ತಿ ಜನ ಇದ್ದು. ಆದರೂ ಒಂದು ಪ್ರಯತ್ನವನ್ನು ಹಾಕಿದ್ದೀವಿ. ಆದರೆ ನಮಗೆ ಆಗಲಿಲ್ಲ. ಆದರೂ ಪರವಾಗಿಲ್ಲ, ನಮ್ಮೆಲ್ಲ ಸದಸ್ಯರು ಖುಷಿ ಇದೆ. ನಾವು ಇಷ್ಟರ ಹೋರಾಟ ಮಾಡಿದ್ದಾರೆ. ಮಧುಮಾಲತಿ ಅವರು ಅಧ್ಯಕ್ಷರಾಗಿ, ಗಣಪತಿ ಮಂಡಳಿಗಳ ಉಪಾಧ್ಯಕ್ಷರಾಗಿ ಹಾಕಿದ್ರು. ಸ್ವಲ್ಪ ವ್ಯತ್ಯಾಸ ಆಗಿದೆ ಬಿಟ್ಟರೆ ಏನೂ ಇಲ್ಲ. ಅದ್ರಲ್ಲಿ ನಮಗೇನು ಸಮಸ್ಯೆ ಇಲ್ಲ. ಯಾಕಂದರೆ ತುಂಬ ಅವ್ರದ್ದು ಮೆಜಾರಿಟಿ ಇತ್ತು. ಆದರೂ ಸಹ ನಾವೆಲ್ಲರೂ ಟೂರ್ ಹೋಗಲಿಲ್ಲ. ಅವರೆಲ್ಲರೂ ಟೂರ್ ಹೋಗಿ ಹೆದರ್ಕೊಂಡು ಎಲ್ಲೆಲ್ಲೋ ಮನೆ ಹೋಗಿ MP ಅವ್ರ ಮನೆಗೆ ಹೋಗಿ ಬಂದಿದ್ದಾರಂತೆ. ಇದು ಆಯಿತು. ಆಮೇಲೆ MP ಏನೋ ಬರಬೇಕಾದ್ರೆ ಪೊಲೀಸರಿಗೆ ಹೆದರಿಸಿದ್ರಂತೆ. ಯಾವನ ನನ್ನ ಮುಟ್ತೀರಾ, ಹುಷಾರಿ, ಅಧಿಕಾರ ನಿಮಗೆ ಹೀಗೆ ಇರುತ್ತಂತ ಹೇಳಿದ್ರಂತೆ. ಇಂಥ ಮಾತೆಲ್ಲ ಹೇಳಬಾರ್ದು ಅಧಿಕಾರಿಗಳಿಗೆ. ಯಾಕಂದರೆ ಇವರು ಅಧಿಕಾರಿ ಏನೇನು ಮಾಡಿದ್ದಾರೆ ಎಲ್ಲ ನಮ್ಗೆ ಗೊತ್ತಿದೆ. ಆ ಥರ ಏನು ಇದಿಲ್ಲ. ನಾವು ಅಧಿಕಾರಿಗಳಿಗೆ ನಾವು ಹೆದರಿಸಿಲ್ಲ, ಬದುಕಿಸಿಲ್ಲ, ಏನೂ ಇಲ್ಲ. ಆದರೆ ಈ ಥರ ಹೇಳಿದ್ರಂತೆ MP ಅವರು. ತಡೆಯಕ್ಕೆ ಹೋದವನು ಯಾರು ಪೊಲೀಸಿಗೆ ಒಬ್ಬರಿಗೆ ಇನ್ಸ್ಪೆಕ್ಟರ್ಗೆ ಹುಷಾರಿತ್ತಂತ ತಳ್ಳಿ ಒಳಗೆ ನುಗ್ಗಿ ಬಂದಿದ್ದಾರೆ. ಗೂಡಿ ಥರ ನುಗ್ಗಿ ಬಂದಿದ್ದಾರೆ. ಆದರೆ ಒಳಗೆ ಬರೋಂಗಿಲ್ಲ ಇತ್ತು, ನಡ್ಕೊಂಡು ಬರಬೇಕಾಗಿತ್ತು. ಆ ಥರ ಮಾಡಿದ್ದಾರೆ. ಅಂದರೆ ಹೆದರಿಸಿದ್ದಾರೆ. ಅಂದರೆ ಈ ಬೆದರಿಕೆಗೆ ಹೆದರೋ ಮಗ ಗೋಪಾಲಕೃಷ್ಣ ಬೇಳೂರು ಅಲ್ಲ, ಗೊತ್ತು ಅವರಿಗೆ, ಗೊತ್ತಾಯ್ತಾ? ಅವರೆಲ್ಲ ಅವ್ರ ಅಪ್ಪ ಮಕ್ಕಳೆಲ್ಲ ನೋಡೇ ಅವ್ರು ಸೋಲಿಸಿದ್ದೀವಿ ನಾವು ಇಡೀ ರಾಜ್ಯದಲ್ಲಿ. ಆ ಥರ ಮಾಡಬಾರ್ದು MP ಆಗಿ. ಆದರೆ ಆಗಿದೆ. ಆದರೂ ನಾವು ಪೊಲೀಸ್ ಇಲಾಖೆ 144 ಜಾರಿ ಮಾಡಿ ಇಲ್ಲೆಲ್ಲ ಒಂದು ಯಾವುದೋ ತೊಂದರೆ ಆಗಬಾರ್ದು ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸಂದರ್ಭದಲ್ಲಿ. ಅಧ್ಯಕ್ಷರಿಗೆ ನಮ್ಮ ಯಾರು ಇವ್ರು ಬಂದಿದ್ದರು 3 ಜನ, ಕುಸುಮಾ, ನಾದಿರಾ ಮತ್ತು ಉಷಾ, ಅವರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ಬಂದು ಇದ್ದವರು, ಅವ್ರ ಜೊತೆಗೆ ಇದ್ದವರು ಇವತ್ತು ನಮ್ಮ ಜೊತೆಗೆ ಬಂದು ಓಟ್ ಹಾಕಿದ್ದಾರೆ. ಅವರಿಗೂ ಅಭಿನಂದನೆ. ಅವ್ರ ಅಧ್ಯಕ್ಷರು ಕೂತ್ಕೊಂಡಿರ್ತಾರೆ, ಬೇಡಿ ಕೂತ್ಕೊಳ್ಳಿ. ಅಧಿಕಾರ ನಮ್ದು ಇದೆಯಲ್ಲ, ನಮ್ಮ ಸರ್ಕಾರ ಇದೆ, ನಂದು ಅಧಿಕಾರ ಇದೆ, ಇವರೆಲ್ಲರಿಗೂ ರಕ್ಷಣೆ ಇದೆ, ಏನು ಸಮಸ್ಯೆ ಇಲ್ಲ. ನಾನು ಸೈನ್ ಮಾಡಬೇಕಲ್ರಿ, ಏನೇ ಮಾಡಿದ್ರು ನಾನು ಸಹಾಯ ಮಾಡಬೇಕಾಗುತ್ತೆ. ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಅದರಿಂದ ಅಧಿಕಾರನ ಕೊಟ್ಕೊಳ್ಸೋ ಪ್ರಶ್ನೆ ನಂದಿಲ್ಲ. ನಾನು ಜನರ ಪರವಾಗಿ ಕೆಲಸ ಮಾಡಬೇಕು. ನಾವು ಅವ್ರ ಅಧ್ಯಕ್ಷರು ಸಪೋರ್ಟ್ ಕೊಡ್ತಾರೆ ಬಿಡ್ತಾರೆ, ನನಗೆ ಸಂಬಂಧ ಇಲ್ಲ. ನಾವು ಮಾತ್ರ ಜನರ ಪರವಾಗಿ ಕೆಲಸ ಮಾಡ್ತೀವಿ. ನನಗೇನು ಇಲ್ಲಪ್ಪ, ನಮ್ಮ ವಿರೋಧ ಪಕ್ಷ ನಾವು ಅರ್ಜಿ ಹಾಕೋದು ಹೆಂಗೆ? ನಾವು ಅರ್ಜಿ ಹಾಕಿದ್ವಿ, ಫೈಟ್ ಮಾಡಿದ್ದೇನೆ, ಭಾಳ ಫೈಟ್ ಮಾಡಿದೆ. ಏನು ಮಾಡ್ತೀರಾ, MP ಅವ್ರ ಮನೆಗೆ ಹೋಗಿ ಇಟ್ಕೊಂಡ್ಬಿಟ್ರೆ, ಎಲ್ಲರನ್ನು ಕರ್ಕೊಂಡು ಹೋಗ್ಬಿಟ್ಟು. ಅದರಿಂದ ಸ್ವಲ್ಪ ಸಮಸ್ಯೆ ಏನಿಲ್ಲ. ನಮ್ಮ ಎಲ್ಲ ಸದಸ್ಯರು ಒಟ್ಟಾಗಿ ಸ್ವಲ್ಪ ಯಾರೋ 1-2 ಜನ ಲಿಂಗಾಯತರು ಕ್ಯಾಂಡಿಡೇಟ್ ಮಾಡಿದ್ರು. ಅವರು ಆವಾಗ ಒಂದಿಷ್ಟು ಲಿಂಗಾಯತರು ಅವ್ರ ಪರವಾಗಿ ನಿಂತ್ಕೊಂಡು ಬಿಟ್ಟರೆ ಏನಿಲ್ಲ. ಇಲ್ಲಾಂದರೆ ಅದು ನಮಗೆ ಬರ್ತಾಯಿತ್ತು. ಲಿಂಗಾಯತರು ಕ್ಯಾಂಡಿಡೇಟಿಂದ ಲಿಂಗಾಯತರು ಪರವಾಗಿ ಹೋದರು. ಆದ್ದರಿಂದ ಆಗಿದೆ ಸರ್. ಇಲ್ಲಿ ಆಪರೇಷನ್ MP ಅವರೇ ಕ್ಯಾಂಡಿಡೇಟ್, ಅವರು ಲಿಂಗಾಯತರಾಗಿದ್ದ ಸೀಟು, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇದು ದೊಡ್ಡ ಇದಲ್ವಾ, ನಗರಸಭೆ ಪಟ್ಟಣ ಪಂಚಾಯತಿಗೂ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಭಾಳ ಇರುತ್ತೆ. ಅದು ತೊಂದರೆ ಆಗೋದು ಹಾಗೇ ಆಗುತ್ತೆ. ಅದಕ್ಕೆ ಪ್ರಯತ್ನ ಪಟ್ಟಿದ್ದೀವಲ್ಲ, ಇಷ್ಟೊಂದು ಫೈಟ್ ಮಾಡಿದ್ದೀವಿ ಅಂದರೆ BJP 2 ಅಭ್ಯರ್ಥಿಗಳು ನಮ್ಮ ಪರವಾಗಿ ಬಂದಿದ್ದಾರೆ. ಇನ್ನೇನು ಅದಕ್ಕಿಂತ ಏನು ಬೇಕ್ರಿ? ಅಷ್ಟೇ ಸರ್. ಸಂಸದರು ಅವ್ರ ಅಧಿಕಾರ ಇಲ್ಲದೇನೆ ಅಷ್ಟು ತೊಗೊಂಡಿದ್ದೀವಿ ನಾವು. ಇವತ್ತು ಸರ್ಕಾರ ನಮ್ಮದಿದೆ, ನಾನು ಅಧಿಕಾರದಲ್ಲಿದ್ದೀನಿ. ಅವ್ರು ಯಾರು ಬರ್ತಾರೆ ಬರಲಿ, ನಾನು ಚಾಲೆಂಜ್ ಮಾಡ್ತೇನೆ. ಮುಂದೆ ನಾವು ತೊಗೊಳ್ತೀವಿ. ಸರ್, BJP ಆಪರೇಷನ್ ಕಮಲದ ಮೂಲಕ ಬಂದು ಅಧಿಕಾರ ತಗೊಳ್ತಿದೆ ಅಂತ ಹೇಳ್ತೀರಾ ಸರ್? ಯಾರು ಇವತ್ತು BJP ಆ ಥರ ಇದೆ. ಅವರ ಪಕ್ಷೇತರ ತೊಗೊಂಡಿದ್ದಾರೆ. MP ಅವ್ರದ್ದೊಂದು ಓಟು, ಹಾಗಾಗಿ ಅವ್ರಿಗೆ ಆಗಿದೆ. ಅವ್ರಿಗೆ